ಅಲ್ಲ, ನಮ್ಮ ಮನೆಯಾಗಿದ್ದಿದ್ದು ಮುದ್ದೆ ತಪ್ಪಲೆನೆ ಕಾಣಿಸ್ತಾ ಇಲ್ವಲ್ಲ. ಮುದ್ದೆ ಮಾಡೋಣ ಅಂತ ಹೇಳಿ ಆ ತಪ್ಪಲೆ ಹುಡ್ಕಿರೆ ಒಳಗೆ ತಪ್ಪಲೆನೆ ಸಿಗಂಗಿಲ್ವಲ್ಲ. ಕಂಚಿಂದು ಮುದ್ದೆ ಮಾಡಕ್ಕೆ ಚೆನ್ನಾಗಿತ್ತು, ಇಕ್ಕೊಂಡಿದ್ದೆ. ಏನತ್ತದು? ಅಯ್ಯೋ ರಾಮ, ನಾನು ರಾತ್ರಿಯಿಂದನ ತಿಕ್ಕೊಂಡು ತೊಳ್ಕೊಂಡು ಒಳಕ್ಕೆ ಇಕ್ಕಿದ್ದೆ. ಏನದು? ಯಾರು ಹೊತ್ಕೊಂಡೋದ್ರು? ನಾಯಿ ಪೈ ಬಂದೆ ನಾನು ಮುದ್ದೆ ಪದ್ದೆ ತಗೊಂಡೋಗಕ್ಕಂತ ಹೇಳಿ ಪಾತ್ರೆನೇ ಕಚ್ಕೊಂಡು ಹೋದ್ವಾ? ಅಯ್ಯೋ ದೇವ್ರಿ, ಕೊಂಚಿಂದ ಬೇರೆ ಅದು. ಎಲ್ಲೋ ನಾನು ಇಲ್ಲದೆ ಇದ್ದಾಗ ನನ್ನ ಮಗಂದ ಐತಲ್ಲ ಅದು ಬುಸ್ ಬುಸ್ನಾಗ, ಅವನೆಲ್ಲ ನಾ ಬಾಗ್ಲು ತೆಗೆದು ಎಲ್ಗ ಹೋಗಿದ್ನೋ ಏನೋ. ಅವಾಗೆಲ್ಲ ನಾಯಿ ಬಂದು ಕಚ್ಕೊಂಡು ಹೋಗಿರ್ಬೇಕು. ಥೂ, ಇವನಿಗೆ ಕಣ್ಣು ಬರ್ದಂಗೆ ಹಂಗೆ ಇರಬೇಕಾಗಿತ್ತು. ನಾನು ಹೆಂಗ ಔಷಧಿ ಪೌಷ್ಟಿ ಹಚ್ಚಿ ಕಣ್ಣ ಸರಿ ಮಾಡಿದ್ದೀನಿ ನೋಡು. ಎಲ್ಲನ ಸುತ್ತರಿಯಕ್ಕೆ ಹೋಗ್ಯವನಿ ಮಂತಾಗಿರು ಅಂತ ಹೇಳಿ ಹೋಗಿದ್ರೆ ಎಲ್ಗೋದ್ನೋ ಏನೋ. ಇವನು ಬಂದು ಇಲ್ಲಿ ಇವನು ನಾನೇ ನೋಡ್ಕೊಂಬ ಪರಿಸ್ಥಿತಿ ಬಂದೈತಿ. ಅವ್ರ ಅಪ್ಪ ಏನೋ ಅವನು ಅಷ್ಟೇನೆ, ಕೂಲಿ ಪಾಲಿ ಹೋಗ್ತಾನೋ ನೆಕ್ ಬರ್ತಾನೆ, ಬರೇನಿ ₹1 ದುಡ್ಡು ಕೊಡಲ್ಲ. ಅವ್ರ ಅಪ್ಪ ಆದ್ರೂ ಪರವಾಗಿಲ್ಲ, ಕೂಲಿ ಹೋಗಿ ಕುಡಿತಾನೆ. ಇವನು ನನ್ನೇ ಕೇಳ್ತಾನೆ ದುಡ್ಡ, ಎಣ್ಣೆ ಕುಡಿಯಕ್ಕೆ ದುಡ್ಡು ಕೊಡು ಅಂತ ಹೇಳಿ. ಎಲ್ಲಿಂದ ತಂದು ಕೊಡ ಇವನಿಗೆ? ನಾನು ಯಾಕನ ಕರ್ಕೊಂಬನ್ನೋ ಏನೋ ಇಲ್ಲಿಗೆ. ಅಲ್ಲ ಏನೋ ಆ ಲಕ್ಷ್ಮಿಗೆ ಸರಿಯಾಗಿ ಪಾಠ ಕಲಿಸ್ತಾನೆ ಅಂತ ಹೇಳಿ ನಾನು ಕರ್ಕೊಂಬಂದೆ. ಆದ್ರೆ ಇಲ್ಲಿ ನಾನೇ ಪಾಠ ಕಲ್ತ್ಕೊಂಬ ಪರಿಸ್ಥಿತಿ ಬಂದೈತಿ ಆ ನನ್ನ ಮಗನಿಂದನ. ತಿರ್ಗಾ ಮೊದ್ಲು ಒಟ್ನಲ್ಲಿ ಈ ಊರ್ ಬಿಟ್ಟು ಆ ಗೌಡ್ರ ಮನೆಗೆ ಗದುಂಬೇಕು. ಅವರಾದ್ರೆ ಬೈವಾಗಿ ಇಕ್ಕೆಂತಾರೆ, ಬದುಕು ಮಾಡಕ್ಕೆ ಇಕ್ತಾರೆ. ಅವಾಗ ಹೇಳ್ದಂಗೆ ಕೇಳ್ತಾನೆ, ನನ್ನ ಮಾತು ಕೇಳಲ್ಲ ಇಲ್ಲಿ. ನಾನು ಏನಾರ ಮಾತಾಡಿದ್ರೆ ನನ್ನೇ ಬೈತಾನೆ. ಬರ್ಲಿ ಇರಿ ಇವತ್ತು, ಮೊದ್ಲು ಇಲ್ಲಿಂದನ ನಡಿ ಕೆಲ್ಸಕ್ಕೆ ಅಂತಾನ ಕಳಿಸ್ತೀನಿ. ಆ ಗೌಡ್ರ ಮನೆಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ಲಿ. ಇವ್ ಎಲ್ಲಿ ಹಾಳಾಗೋದ್ನೋ ಏನೋ, ಎಲ್ಲಾದ್ರೂ ಹಾಳಾಗೋಗ್ಲೇಳು. ನಾನು ಮುದ್ದೆ ತಪ್ಪೆ ಕಾಣ್ತಿಲ್ವಲ್ಲಪ್ಪ. ಮುದ್ದೆ ಮಾಡ್ಕೊಂಡು ಉಂಬನ ಜಾಲ್ದು ಒಟ್ಟಸ್ತೈತಿ ಅಂತಂದ್ರೆ ಅದ್ ಯಾವ ಬೀದಿ ನಾಯಿಗಳು ಬಂದು ಒತ್ಕೊಂಡೋದವ ಏನೋ. ಒತ್ಕೊಂಡೋಗಿವೆ. ಮುದ್ದೆ ಒತ್ಕೊಂಡೋಗ್ಬೇಕು ತಾನೆ. ಮುದ್ದೆ ಎಲ್ಲ ಒಂದು ಇಟ್ಟಿತ್ತು ತಳ ಕೆರೆದಿದ್ದು, ಅದನ್ನ ತಗೊಂಡೋಗೋದ್ ಬಿಟ್ಟು ತಪ್ಪಲೆ ಬೆರ್ಕೆಗೆ ಓದ್ಕೊಂಡೋಗಿವೆ ಅನ್ಸುತ್ತೆ ನನ್ನ ಮಗನ ನಾಯಿಗಳು. ಥೂ, ಮುದ್ದೆ ಮಾಡಕ್ಕೆ ಅಂತಾನೇನೆ ಕಂಚಿನ ತಪ್ಪಲೆ ಇಕ್ಕೊಂಡಿದ್ದೆ. ಸಾರೆ ಪಾರೆ ಕಟ್ಟಿರೆ ಒಟ್ಟು ಸಾರೆ ಒಡೆದೋಗ್ತವೆ ಅಂತ ಹೇಳಿ. ಇನ್ನು ಅನ್ನಕ್ಕೂ ಸಾರಿಗೂ ಇನ್ನು 2 ತಪ್ಪಲೆ ಇರೋದು. ಈ ಮುದ್ದೆ ಮಾಡಕ್ಕೆ ಯಾತು ಇಲ್ವಲ್ಲಪ್ಪ. ಯಾತ್ರ ಮಾಡೋಣ ಇವಾಗ ಮುದ್ದೆನ? ಅಯ್ಯೋ ದೇವ್ರೇ, ಏನ್ ಕರ್ಮನಪ್ಪ ನಂದಂತೂ. ಈ ಅಪ್ಪ ಮಕ್ಕಳಿಂದನ ನಾನು ಅನ್ಭವ್ಸಂಗ ಆಗೈತಿ. ಏನೋ ಇಷ್ಟ ದಿನ ಅವ್ರ ಅಪ್ಪ ಒಬ್ಬನೇ ಅಯ್ಯ ಅನ್ನಿಸ್ತಿದ್ದ, ಈಗ ಈ ನನ್ನ ಮಗ ಬೇರೆ ಬಂದು ಸೇರ್ಕೊಂಡು ಇವನು ಅಯ್ಯ ಅನ್ನಿಸ್ತಾನಪ್ಪ. ಅಲ್ಲಿದ್ರೆ ಅತ್ಲಾಗೆ ದುಡ್ದು ಹಂಗು ಹಿಂಗು ಒಂದು ದುಡ್ಡಾದ್ರೂ ಕಳ್ಸನು. ಇಲ್ಲಿ ಬಂದು ನನ್ನೇ ಜೀವ ಇಡ್ತಾನೆ, ದುಡ್ಡು ಕೊಡು ಅಂತಾನೆ. ಅದ್ರಾಗೆ ಕೋಳಿ ಸಾರು ಮಾಡಿಕ್ಕು ಅಂತಾನೆ ಅವಾಗ. ಯಾಕೆ ಸಾಕಮ್ಮ, ಯಾರನ್ನ ಹಂಗ್ ಬೈಕಂತ ಇದ್ಯಾ? ಯಾಕೆ, ಏನಾತು? ಇನ್ನು ಉಂಡಿಲ್ಲ ನೀನು? ಅಯ್ಯೋ ಭಾಗ್ಯಮ್ಮ, ನಾನು ಮುದ್ದೆ ಮಾಡಕ್ಕೆ ಅಂತ ಒಂದ್ ಕಂಚಿನ ತಪ್ಪಲೆ ಇಕ್ಕೊಂಡಿದ್ದೆ. ಆದ್ರೆ ಅದೇ ಕಾಣಿಸ್ತಾ ಇಲ್ಲ ನೋಡು. ನಾನು ಎಲ್ಲ ಕೂಲಿ ಹೋಗಿದ್ದೆ, ಅವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಂಬರೋಣ ಹಂಗೇನೆ ಒಂದಿವ್ಸು ರಾಗಿ ಹಸಿಟ್ಟು ಇಸ್ಕೊಂಬಂದಿದ್ದೆ. ಅದಕ್ಕೇನೆ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ತಪ್ಪಲೆ ಹುಡುಕ್ತೀನಿ. ಮುದ್ದೆ ತಪ್ಪಲೆನೇ ಇಲ್ವಲ್ಲಿ. ಬಾಗ್ಲು ತೆಗೆದು ಹಂಗೆ ಹೋಗ್ಯವನೆ ನನ್ನ ಮಗ ಅಂಬನು ಅನ್ನಾಗ. ಅದಕ್ಕೇನೆ ಯಾವ ನಾಯಿಗಳು ಬಂದು ತಪ್ಪಲೆ ಬೆರ್ಕೆಗೆ ಒತ್ಕೊಂಡೋಗಿವೆ ಅನ್ಸುತ್ತೆ. ಈಗ ಏನ್ ಮಾಡೋಣ, ಯಾತ್ರೆ ಮಾಡೋಣ, ಮುದ್ದೆನ ಅಮ್ಮಂಗಾಗೈತಿ ಹೋಗತ್ತ. ಅಯ್ಯೋ ರಾಮ, ತಪ್ಪಲೆ ಬೆರ್ಕೆಗೆ ಒತ್ಕೊಂಡೋಗಿವೆ ನಾಯಿಗಳು. ನಾನು ಬರೋತಕ್ಕ ಎಲ್ಗೂ ಹೋಗ್ಬೇಡಪ್ಪ, ನಮ್ಮ ಮನೆ ಬಾಗ್ಲೂ ಚೆನ್ನಾಗಿಲ್ಲ, ಇಲ್ಲೇ ಇರು, ನಾನು ಬರೋತಕ್ಕ ಅಂತ ಹೇಳೋಗಿದ್ದೀನಿ. ನನ್ನ ಮಗ ನಾನು ಬರೋತಕ್ಕನ ತಡೆದಿಲ್ಲ. ಎದ್ದಾಲೇನೆ ಎಲ್ಗೋದ್ನೋ ಏನೋ ನೋಡು. ಅಲ್ಲ, ಲಸ್ಮಕ್ಕುಗೆ ವಹಿಸ್ಬೇಕು ಅಂತ ಹೇಳಿ ನಿನ್ ಮಗನ್ ಕರೆಸ್ಕೊಂಡೆ. ಈಗ ನೋಡು, ನಿನ್ ಮಗನಿಂದ ನೀನೇ ಅನುಭವಿಸೋ ಪರಿಸ್ಥಿತಿ ಬಂದೈತಿ. ಮದ್ಯ ಹೆಂಗೋ ಕೂಲಿ ಹೋಗ್ದಂಗೆ ಒಬ್ಳೆ ಹೆಂಗೋ ಮಾಡ್ಕೊಂಡು ತಿಂತಿದ್ದೆ. ಅವ್ರ ಮನೆಗೆ ಇವ್ರ ಮನೆಗೆ ಸಾರು ವಹಿಸ್ಕೊಂಬಂದು, ಅವ್ರ ಮನೆಗೆ ಇವ್ರ ಮನೆಗೆ ಒಂದು ಸರಾಗಿ ಕಾಳಿಸ್ಕೊಂಬಂದು, ಯಾರ ಮನೆಗನ ಹೋಗಿ ಆತನ ಕೆಲಸ ಮಾಡಿಕೊಟ್ಟು ಉಮ್ತಿದ್ದೆ. ಈಗ ನೋಡು, ನೀನೇ ಮಾಡಿಕ್ಬೇಕು ನಿನ್ ಮಗುಗೂ, ನಿನ್ ಗಂಡಿಗೂ, ನಿನಿಗೂ, ಎಲ್ಲಾರ್ಗು. ಅದಕ್ಕೆ ಮತ್ತೆ ಇನ್ನೊಬ್ರಿಗೆ ಕೇಳಿ ಬಯಸಕ್ ಹೋದ್ರೆ ಅದು ನಮ್ಗೆ ಉಲ್ಟಾ ಆಗುತ್ತೆ ಅಂತ ಹೇಳೋದು. ಅಯ್ಯೋ ಹೋಗೆ ಭಾಗ್ಯಮ್ಮ, ನನಗೆ ತಲೆ ಕೆಟ್ಟು ಹೋಗ್ತೈತಿ. ಇವ ಮುದ್ದೆ ಯಾತ್ರ ಮಾಡೋಣಪ್ಪ ಅಂತ ಹೇಳಿ ನೀನ ಯಾತೋ ಹೇಳ್ಕೊಂಡು ನಿಂತಿದ್ಯ. ನನ್ನ ಕಷ್ಟ ನನಗಾಗಿದ್ರೆ ಇವಳೊಬ್ಳು ಬಂದ್ಬಿಟ್ಲು ಅಲ್ಲಿ. ಹೋಗು ಸುಮ್ಮನೆ, ನನಗೇನು ಹೇಳ್ತೀಯ? ಅಲಸ್ಮಕ್ಕನ ಗಂಡಗೆ ಕಾಲೇ ಮುರ್ದೇವಂತಿ, ಅವಳಿಗೂ ಸರಿಯಾಗಿ ಆಗೈತಿ, ನನ್ನ ಒಬ್ಳಿಗೆ ಆಗಿಲ್ಲ. ಅದ್ ಯಾರು ಅಲಸ್ಮಕ್ಕನ ಗಂಡ ಸೀನನ್ ಕಾಲ್ ಮುರಿದ್ರೋ ಏನೋ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳಂತೆ, ಗಂಡಸ್ ಮಾಡ್ದಂಗೆ. ಹೊಲ್ದಾಗೂ ಮನೆಯಾಗೂ ಎಲ್ಲ ತಗುನು. ಹ್ಞೂ ಕಣೆ, ಮಾಡ್ತಾಳ ಅವಳು. ಅವಳಿಗೆ ಆ ಶಕ್ತಿ ಐತ್ ಕಣೆ, ನಿನ್ನಂಗಲ್ಲ ಅವಳು, ಸೋಂಬೇರಿ ಅಲ್ಲ. ಅವಳ ಗಂಡನ ಕಾಲ್ ಮುರ್ಸಿರೋರು ಬೇರೆ ಯಾರು ಅಲ್ಲ, ಆ ನೇತ್ರ ತಾತ. ಅವ್ರ ನಾಳೆನೆ ಪೊಲೀಸ್ನವರು ಎಳ್ಕೊಂಡು ಹೋಗ್ಯಾರಂತೆ, ಜೈಲಿಗೆ ಹಾಕ್ಯವ್ರಿ. ಅದು ಗೊತ್ತಾ ನಿನಗೆ? ನೇತ್ರ ತಾತನ ಜೈಲಿಗೆ ಹಾಕ್ಯವ್ರೆ? ನನಗೆ ಗೊತ್ತೇ ಇರ್ಲಿಲ್ಲ ಕಣೆ ಭಾಗ್ಯಮ್ಮ. ಇದು ಯಾವಾಗ ನೇತ್ರನ್ ಜೈಲಿಗೆ ಕರ್ಕೊಂಡೋದಂತೆ? ಈ ಕಂಪ್ಲೇಂಟ್ ಕೊಟ್ಟಿದ್ಲೇನ್ ಲಸ್ಮಕ್ಕ? ಹೆಂಗ್ ಗೊತ್ತಾತಂತೆ ಅವರೇ ಮಾಡ್ಸಿರೋದಂತಾನ? ಹೆಂಗೋ ಗೊತ್ತಾತು, ಅದೆಲ್ಲ ನಿನ್ಗೆ ಯಾಕೆ? ನೀನು ಮೊದ್ಲು ಮುದ್ದೆ ಮಾಡ್ಕೊಂಡು ಉಂಬದ್ ನೋಡು. ಸಾವುಕಾರ ಜೈಲಿಗೆ ಹೋಗಿ ಬಂದ, ಗೌರಿನೂ ಹೋಗಿ ಬಂದ್ಲು ಲಸ್ಮಕ್ಕನಿಗೆ ಕೇಡ್ ಬಯಸಕ್ ಹೋಗಿ.
ಈಗ ನೇತ್ರಿನೂ ಅವ್ರ ತಾತನ್ ಸರ್ದಿ. ನೋಡು, ಒಳ್ಳೆಯವ್ರಿಗೆ ಏನಾದ್ರೂ ಕೆಟ್ಟದ್ ಮಾಡಕ್ ಹೋದ್ರೆ ಆ ದೇವ್ರು ನೋಡ್ಕೊಂತಾನೆ ಎಂಬುದು ಇದಕ್ಕೆ ಮತ್ತೀಗ. ನಿನಗೂ ಅಷ್ಟೇ ಮತ್ತೀಗ. ನೀನು ಕೆಟ್ಟದ್ ಮಾಡಕ್ ನೋಡು, ನಿನಗೂ ಸರಿಯಾಗೈತಿ. ನಿನ್ ಮಗನಿಂದನೇ ನೀನು ಇವತ್ತು ಕಷ್ಟ ಅನುಭವಿಸ್ತಾ ಇದ್ಯಾ. ಅನುಭವಿಸು ನಿನಗೂ ಇನ್ನ ಅನುಭವಿಸಿರೋ ಬುದ್ಧಿ ಬರಂಗ್ ಕಾಣಲ್ಲ. ಸುಮ್ಮನೆ ಹೋಗೆ. ಓಹೋ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು ಇವಳು. ಮುಚ್ಕೊಂಡು ಹೋಗತ್ ಕಲ್ತ ನಿನ್ ಕೆಲಸ ನೀನ್ ನೋಡ್ಕೊಂಡು. ನಾನ್ ಸುದ್ದಿಗೆ ಯಾಕೆ ಬತ್ತೀಯ ನೀನು? ನಾನು ಹೆಂಗಾದ್ರೂ ಮಾಡ್ಕೊಂಡು ಹೋಗ್ತೀನಿ ಮುದ್ದೆನ. ಅಗಳು ಮಂಜ ಸಾಕಮ್ಮ ಇಲ್ಲೇ ಐತಿ, ಬಾ ಹೇಳಣ. ಬಾರೆ ಪದ್ದು ಹೇಳಣ. ಅವಣ್ಣ ಯಾಲ್ ಮನಿ ಕೆಂಡೈತಿ ಅಂತಾನ. ಅಯ್ಯೋ ಪಾಪ ಹೆಂಗ್ ಮನಿ ಕೆಂಡೈತಲ್ಲಿ ಅಯ್ಯಪ್ಪ ಅಲ್ಲಿ. ಚರಂಡಿ ಮಗ್ಳಾಗೆಲ್ಲ ಮನಿ ಕೆಂಡೈತೆ, ಗಬ್ಬು ವಾಸನೆ ಅಲ್ಲಿ. ಏನು ಮಂಜ, ಏನು ಮಾತಾಡ್ಕೊಂಡು ನಿಂತಿದ್ರ? ಬರ್ರೋ ಇಲ್ಲಿ ಪದ್ದು. ಯಾತಮ್ಮ ಹಂಗ್ ಮಾತಾಡ್ತಾ ಇದ್ರ ಇಬ್ರು? ಯಾರೇ ಚರಂಡಿ ಮಗ್ಳ ಮನಿ ಕೆಂಡಿರೋದು? ಭಾಗ್ಯಕ್ಕೆ ಏನು ಇಲ್ಲ, ಅದು ಈ ಸಾಕಮ್ಮ ಇವ್ರ ಮನೆಯಾಗೆ ಅವಣ್ಣ ಇತ್ತಲ್ಲ ಬುಸ್ ಬುಸ್ನಾಗ ಅಂತಾನ. ಅವಣ್ಣಯ್ಯ ಅಲ್ಲಿ ಮನಿ ಕೆಂಡೈತೆ ಚರಂಡಿ ಮಗ್ಳಾಗೆ. ಅದಕ್ಕೇನೆ ನಾವಿಬ್ರು ಇವಾಗ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದ್ವಿ. ಅದಕ್ಕೆ ಸಾಕಮ್ಮಗೆ ಹೇಳೋಣ ಅಂತ ಹೇಳಿ ಬಂದ್ವಿ ನಾನು ಪದ್ದುನು. ಅಸಿ ಅಲ್ಲಿ ಗಬ್ಬು ವಾಸನೆ ಬರುತ್ತೆ. ಅವಣ್ಣ ಹೆಂಗ್ ಮನಿ ಕೆಂಡೈತಪ್ಪ ಅಲ್ಲಿ. ಏಯ್ ಮಂಜ, ಏನೋ ಹೇಳ್ತಾ ಇದ್ಯಾ? ನನ್ನ ಮಗ ಯಾಕೋ ಅಲ್ಲಿ ಚರಂಡಿ ಮಗಳಾಗ ಹೋಗಿ ಮನಿಕೆ ಅಂತಾನೆ. ಅವನಿಗೇನೋ ಬಂದೈತಿ, ಮನೆ ಐತೆ ಮನೆ ಮನಿಕೆ ಮದ್ಬಿಟ್ಟು ಚರಂಡಿ ಮಗಳಾಗ ಯಾಕೋ ಮನಿಕೆ ಅಂತಾನ ಅವನು. ಯಾರನ್ನೋ ನೋಡಿ ನನ್ನ ಮಗ ಅನ್ಕೊಂಡೇವ್ರಿ. ಸುಮ್ಮನೆ ಹೋಗ್ರ ಆಸೆಕ್ಕೆ. ಅವನ್ಯಾಕೆ ಅಲ್ಲಿಗೆ ಹೋಗ್ತಾನೆ? ಅಯ್ಯೋ ಸಾಕಮ್ಮ, ಯಾರಲ್ಲ ನಾವು ನೋಡಿವಿ ಚೆನ್ನಾಗಿ. ಅವರೇ ಅದೇ ನಿಮ್ಮ ಮನೆಗಿತ್ತಲ್ಲ ನಾಗಣ್ಣ, ಬುಸ್ ಬುಸ್ನಾಗ ಅವಣ್ಣನೇ ಅಲ್ಲಿ ಮನಿಕೊಂಡಿದ್ದು. ನಾನು ನೋಡ್ದೆ. ಅಲ್ಲಿ ದಾರಿಗೆ ಹೋಗಾರೆಲ್ಲ ನೋಡ್ಕೊಂಡು ನಗ್ತಾ ಹೋಗ್ತಿದ್ರು. ಚರಂಡಿ ಮಗ್ಳಾಗೆ ವಾಸನೆ ಬರ್ತಿತ್ತು. ಯಪ್ಪ ಲಂದಿ ಎಲ್ಲ ಓಡಾಡವು. ಅವ ಅಣ್ಣಯ್ಯ ಏನಪ್ಪ ಹಂಗ್ ಮನಿಕೊಂಡೈತಿ ಅಲ್ಲಿ. ಸಾಕಮ್ಮ, ನೋಡ್ದೇನೆ ನಿನ್ ಮಗ ಎಲ್ ಮನಿಕೊಂಡವನೆ ಅಲ್ಲ. ಮನೆಯಾಗ ಮನಿಕೆ ಮದ್ಬಿಟ್ಟು ಹೋಗ್ ಚರಂಡಿ ಮಗ್ಳ ಮನಿಕೊಂಡವನಂತೆ. ಅಲ್ಲ ಎಷ್ಟೇ ಆಗ್ಲಿ ಅವನು ಅಲ್ಲಿ ಇಲ್ಲಿ ಆಯ್ಕೊಂಡ್ ತಿಂದವನ ಅಲ್ವೇ. ಅವನಿಗೆ ಮನಿಕೆ ಮತ್ತೆ ನಿದ್ದೆ ಬರಲ್ಲ ಅನ್ಸುತ್ತೆ. ಅದಕ್ಕೆ ಚರಂಡಿ ಮಗಳಾಗೆ ಚರಂಡಿ ವಾಸನೆ ಕುಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕೇನಪ್ಪ. ರಾತ್ರಿ ಹೊತ್ತಾಗೆಲ್ಲ ನಿಮ್ ಮನೆಯಾಗ ನಿದ್ದೆ ಬರಲ್ಲ ಅನ್ಸುತ್ತೆ. ಅದಕ್ಕೆ ಎದತ್ತ ಹೋಗಿ ಚರಂಡಿ ಮಗಳ ಮನಿಕೊಂಡವನಿ. ಮನಿಕೆಂಬ್ಲಿ ಬಿಡು ಪಾಪ. ರಾತ್ರಿ ಎಲ್ಲ ನಾನು ನಿದ್ದೆ ಬಂದಿಲ್ಲ ಅನ್ಸುತ್ತೆ ನಿಮ್ ಮನೆಯಾಗ ಮನಿಕೊಂಡ್ಮೇಲೆ. ಚರಂಡಿ ಮಗಳಾಗೆ ಚೆನ್ನಾಗಿ ನಿದ್ದೆ ಬಂದಿರ್ಬೇಕು ಅವನಿಗೆ. ಅದಕ್ಕೆ ಅಲ್ಗೋಗ್ಯವನಿ. ಅಯ್ಯೋ, ನಾವನು ಅವಣ್ಣನ ಮಾತಾಡ್ಸಿವಿ. ಎಣ ಅಂತಾನ. ನಾನು ಮಂಜನ ಅಲ್ವೇನ ಮಂಜ ಎದ್ದಳ್ಳಿಲ್ಲ ಅವ ಅಣ್ಣಯ್ಯ. ಹಂಗ್ ಮನಿಕೊಂಡಿತ್ತು. ಹಸಿಸಿ ಪಂಚೆ ಎಲ್ಲ ಮ್ಯಾಕ್ ಹೋದಂಗಾಗಿತ್ತು. ನೋಡಕ್ಕಾಗ್ಲಿಲ್ಲಪ್ಪ ನಾವ್. ಅದಕ್ಕೆ ಅದೇ ಬಂದ್ವಿ ನಿನಗೆ ಹೇಳೋಣ ಅಂತಾನ. ಲೇ ಸಾಕಮ್ಮ, ನೀನ್ ಮುದ್ದೆ ತಪ್ಲೆ ಕಾಣ್ತಿಲ್ಲ ಅಂದಲ್ಲ. ಎಲ್ಲ ನಾನು ನಿನ್ ಮಗನೇ ಅದನ್ನ ಮಾಡ್ಕೊಂಡು ಕುಡ್ದು ಬಂದು ಚರಂಡಿ ಮಗಳಾಗ ಬಿಟ್ಕೊಂಡಿರ್ಬೇಕು. ಹೋಗ್ ನೋಡೋಗು. ಅಯ್ಯೋ 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 ಅಯ್ಯೋ, ಮನಿ ಹಳ್ಳನ ಮಗನೇ, ಇಲ್ಲಿ ಬಂದು ಅಲ್ಲಿ ಇಲ್ಲಿ ಕುಡ್ದು ಬಿಟ್ಕೊಂತೀಯನಲ್ಲ. ಚರಂಡಿ ಮಗಳಾಗ ಮನಿಕೆ ಅಂತದ್ದು ಏನು ಬಂದಿತ್ತ ದೊಡ್ಡ ರೋಗ. ಅಯ್ಯೋ ಇರು ಬತ್ತೀನಿ ನನ್ನ ಮಗನೇ, ಮಾಡ್ತೀನಿ ಸರಿಯಾಗಿ. ಇವತ್ತೇ ನಿನ್ನ ಊರ್ ಬಿಟ್ಟು ಕಳಿಸ್ತೀನಿ. ಇಲ್ಲಿಕ್ಕೆಂಡೊಟ್ಟುನು ನನಗೆ ತಲೆನೋವು ತತ್ತೀಯ ನೀನು. ಹೋಗೆ ಸಾಕಮ್ಮ, ಜಲ್ದಿ ಹೋಗಿ ನೋಡೋಗು. ಆಮೇಲೆ ನಿನ್ನ ಮಗನ ಪಂಚೆನೂ ಯಾವನ ನಾಯ್ಪಾಯಿ ಕಿತ್ಕೊಂಡು ಹೋಗ್ಬಿಟ್ಟವು. ಏ ಬಾಗಿ, ನನಗೆ ಗೊತ್ತೈತೆ, ಹೋಗಿ ನೋಡೋದು. ನೀನೇನು ಅಲ್ಕಿಸಿ ಬೇಡ, ಹೋಗು ಮುಚ್ಕೊಂಡು ನಿನ್ ಕೆಲಸ ನೀನು ನೋಡ್ಕೊಂಡು. ಮಂಜ ಪದ್ದು ನಡೀರಿ. ಅದ್ ಹೆಂಗ್ ಮನಿಕೊಂಡೇವನಿ ಎಲ್ಲಿ ಮನಿಕೊಂಡೇವನಿ ಅಂತ ನಾನು ಒಂದಿಟ್ಟು ನೋಡ್ತೀನಿ. ಬರ್ರಿ ಹೋಗೋಣ ಸಾಕಮ್ಮ ನಿಂದೆ. ಬಾ ಭಾಗ್ಯಕಯ್ಯ ಹೋಗೋಣ ಬಾ. ನಾವು ಸಾಕಮ್ಮ ನಿಂದೆ ಹೋಗೋಣ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ಭಾಗದಲ್ಲಿ ಸಿಗ್ತೀವಿ. ನಮಸ್ಕಾರ.